ಸರ್, ಈಗ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಏನು ನಿಮ್ಮ ಮೂಲ ಅಬ್ಜೆಕ್ಷನ್ ಇದೆ? ಪ್ರಾಧಿಕಾರಕ್ಕೆ ಒಬ್ಜೆಕ್ಷನ್ ಅಂತಲ್ಲ, ಪ್ರಾಧಿಕಾರದ ಏನು ಇವತ್ತು ಮೊದಲನೇ ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಅದಕ್ಕೆ ನಾವು ಅಟೆಂಡ್ ಮಾಡಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡೋಂಥದ್ದು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳಿ ನಮ್ಮ ತಾಯಿಯವರು ಆಗಲೇ ಕೇಸನ್ನು ಮಾಡಿದರು, ಶ್ರೀಮತಿ ಪ್ರಮೋದಾ ದೇವಿ ಒಡೆಯರ್ ಅವರು ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಮಾನ್ಯ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ, 5ನೇ ತಾರೀಕುವರೆಗೆ, 5 ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ, ಇದು ಕಂಟೆಂಪ್ಟ್ ಆಗುತ್ತೆ ಸಾಮಾನ್ಯವಾಗಿ. ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ. ಇಂಥ ಸಭೆಗಳು ಇನ್ನೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು ಅಂತ ಸ್ಟೇ ಆಗಿ ಬಂದಿರೋ ಕಾರಣಕ್ಕಾಗಿ ನಾವು ಏನು ಆದೇಶ ಬಂದಿದೆ ಅದಕ್ಕೆ ತಕ್ಕಂತೆ ಇವರು ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡಿದ್ವಿ. ಸರ್, 22ನೇ ತಾರೀಕು ನ್ಯಾಯಾಲಯ ವಿಚಾರಣೆ ಮಾಡಿ ಒಂದು ಆದೇಶ ಏನಿದೆ ತಡೆಯಾಜ್ಞೆಯನ್ನು ತೆರವುಗೊಳಿಸಿದೆ ಅನ್ನೋ ಒಂದು ಆದೇಶ ಪ್ರತಿಯನ್ನು ಹಾಕಿ ಆ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದ್ದಾರೆ. 5ನೇ ತಾರೀಕುವರೆಗೂ ಸ್ಟೇ ಇದೆ, 5ನೇ ತಾರೀಕುವರೆಗೂ ಸ್ಟೇ ಇದೆ ಭಾಳ ಸ್ಪಷ್ಟವಾಗಿ. ಬೇಕಾದರೆ ಓದ್ಬೋದು ನಿಮಗೆ. ಸೆಪ್ಟೆಂಬರ್ 5 ಹಾಂ. The interim order earlier granted is extended till the next date of hearing, which is 5th of September 2024. ಬಟ್ CM ಹೇಳ್ತಾರೆ ಯಾವ ಸ್ಟೇನೂ ಇಲ್ಲ ಅಂತ. ಅದವ್ರು ಹೈಕೋರ್ಟ್ ಪ್ರಶ್ನೆ ಮಾಡಬೇಕು, ನಾವು ಹೈಕೋರ್ಟ್ ಆರ್ಡರ್ ಓದ್ತಾ ಇರೋದು. ಓಕೆ, ಬಟ್ CM ಸ್ಟೇ ವೆಕೇಟ್ ಆಗಿದೆ ಅಂತ ಹೇಳ್ತಾರೆ, ಸುಳ್ಳು? ಇಲ್ಲ, ನನ್ನ ಸುಳ್ಳುನೋ ಇಲ್ವೋ ಅಂತ ನಾನು ಹೇಳೋಕ್ಕಾಗಲ್ಲ, ಅದು ಹೈಕೋರ್ಟ್ ಆದೇಶ ಕೊಡಬೇಕು. ನಾವು ಪ್ರಕಾರ ಹೈಕೋರ್ಟಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ. ಈಗ ಈ ಕಂಟೆಂಪ್ಟ್ ನೀವು ಆಗ್ತೀರಾ ಮತ್ತೆ? ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ. ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತೇನೆ ಅಷ್ಟೇ. ಕಡಿಮೆ ಮಾಡುವಂಥ ಸಿದ್ದರಾಮಯ್ಯ ಕಾರ್ಯದರ್ಶಿಗಳೇ, ಕಾರ್ಯದರ್ಶಿಗಳು ಎಲ್ಲರೂ ತಮಗೆ ಸಭೆ ಮಾಡಲಿಕ್ಕೆ ಅವರ ಗಮನಕ್ಕೆ ತರುವಂಥ ಕೆಲಸ ಅದು ಮಾಡ್ತಾ ಇದೆ, ಅದು ಮಾಡಾಗಿದೆ. ಲೆಟರ್ಗಳು ಕಳಿಸಿದ್ದೀವಿ ಇಂಥ ಸಭೆಯನ್ನು ನಡೆಸಬಾರ್ದು ಅಂತ, ಅದು ಕೂಡ ಮಾಡಿದ್ವಿ. ಯಾಕಂದ್ರೆ ಒಂದು ಗೌರ್ಮೆಂಟ್ ಮಾಡ್ತಾ ಇರುವಂಥ ಸಭೆ ಅವ್ರಿಗೇನೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದಾದರೆ ಇದು ಉದ್ದೇಶಪೂರ್ವಕನ ಕಂಟೆಂಪ್ಟ್ ಮಾಡ್ತೀವಿ. ನಾನೇನು ಅದ್ರ ಬಗ್ಗೆ ಏನು ಇಲ್ಲಿ ಘೋಷಣೆ ಮಾಡುವಂಥದ್ದಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ, ವ್ಯವಸ್ಥೆ ಇದೆ, ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ ಅದನ್ನ ನೀವು ಅನುಸರಿಸಬೇಕು. ಅದನ್ನು ನೀವು ಕನೆ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಮಾಡಿದ್ವಿ, ಅದು ಅಫಿಷಿಯಲಾಗಿ ಮಾಡಿದ್ವಿ. ಲೆಟರ್ ಕಳಿಸಿದ್ವಿ. ಇಲ್ಲ, ಯಾರು ಲೆಟರ್ ಬಂದಿರೋ DC ಇಂದ ಈ ವಿಟಿಗೆ, ಅದಕ್ಕೆ ನಾವು ಕಳಿಸಿದ್ದೀವಿ. DC ಹತ್ರನೂ ಮಾತಾಡಿದ್ವಿ. ಇಲ್ಲ, ನಾನು ಹೋಗಿಲ್ಲ, ನಾನು ಹೇಳಿದ್ದೀನಿ ಅದು ಕಂಟೆಂಪ್ಟ್ ಆಗಿರೋ ಕಾರಣಕ್ಕಾಗಿ ಅದು ಉತ್ತಮ ಅಲ್ಲ. ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, AS ಆಫೀಸರ್ಗಳಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಬೇರೆ ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಲ್ಲರೂ ಇದ್ದಾರೆ. ಯಾರಿಗೂ ಮಾಹಿತಿ ಇರಲಿಲ್ವಾ ಅಂತ ನಮ್ಮ ಪ್ರಕಾರ? ಮಾಹಿತಿ ಇದೆಯೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಾನು ಹೈಕೋರ್ಟಿಂದ ಕೊಟ್ಟಿರೋ ಆದೇಶ ನಿಮಗೆ ಈಗಾಗಲೇ ಓದಿದ್ದೀನಿ, ಅದು ತಕ್ಕಂತೆ ನೀವು ಕೆಲಸ ಮಾಡಬೇಕು. ಯಾಕಂದ್ರೆ ಅವರು ಕೂಡ ಬೆಳಿಗ್ಗೆ ಒಂದು ಆದೇಶ ಹೇಳಿದ್ರು ನಮಗೆ, ವೆಕೇಟ್ ಆಗಿದೆ. 22 ವೆಕೇಟ್ ಆಗಿದ್ರೆ ಬಂದಿರಬೇಕಲ್ಲ ಕೋರ್ಟಿಂದ, ಅದು ಬಂದಿಲ್ಲ. ಈಗ ನೀವು ಹೆಂಗೆ ಆದೇಶ ಓದ್ತಿದ್ರೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಇಲ್ಲಿ ತಿರ್ಗಾ ಓದ್ತೀನಿ ನೋಡಿ, 30th ಏನು ಆರ್ಡರ್ ಬಂದಿರೋದು, registry to D-Link WP number 20770/2024, list on 2nd 09/2024 in orders category. On 5th September in orders category, interim order earlier granted is extended till the next date of hearing, which is 5th. 22 ಈ ಒಂದು ಆರ್ಡರ್ನ ಕೊಡ್ತಾರೆ. ಇಲ್ಲಿ ಕೋರ್ಟ್ 22ವರೆಗೂ ನೋ ಸ್ಟೇ ಡಾಕ್ಟರ್ ಅಂತ ಹೇಳ್ತಾರೆ. ಈ ಒಂದು ಆದೇಶ ಇದೆಯಲ್ಲ, ಅಲ್ಲಿ ಮಾರ್ಕ್ ಮಾಡೋದು ಕೆಳಗಡೆ ಅದು, ಅದ್ರ ಪ್ರಕಾರ ಸ್ಟೇ ಇಲ್ಲ ಅಲ್ಲಿ ಅಂತ. ಇದು ಹೈಕೋರ್ಟ್ ಡೈಲಿ ಆರ್ಡರ್ಸ್ ಅಲ್ಲಿ ನಾವು ಓದ್ತಾ ಇರೋದು ಈ ಆದೇಶ. ಸ್ಟೇ ಅಲ್ಲಿ ಬಂದಿರೋದು, ಸ್ಟೇ ಕಾಯ್ದೆ ಮೇಲೇ ಸ್ಟೇ ಅದು. ಅಂದರೆ ಈ ಕಾಯ್ದೆ ಏನಿದೆ ಅದು ಜಾರಿ ಮಾಡಬಾರ್ದು. ಸ್ಟೇ ಏನು ವೆಕೇಟ್ ಆಗೋವರೆಗೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು, ಮತ್ತು ನಂತರ ಏನು ಕೆಲಸ ಚಟುವಟಿಕೆಗಳು ಆಗಬಾರ್ದು. 26th ಆಗಿದೆ ಸ್ಟೇ. ಆ ಥರ ಏನಿಲ್ಲ, ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅದು. ನಮ್ಮ ಪ್ರಕಾರ ಸ್ಟೇ ಇನ್ನೂ ಇದೆ. 5ನೇ ತಾರೀಕು ಪುನಃ ಹಿಯರಿಂಗ್ ಆಗಬೇಕಾಗಿದೆ. ಅದುವರೆಗೂ ಇಂಥ ಮೀಟಿಂಗ್ಗಳು ಆಗೋದು ಕಾನೂನು. ನೀವು ಮಾತಾಡಿದ್ರೆ ಸರ್ ಮೇಡಮ್ ಅಪ್ಲಿಕೇಶನ್ ಇಲ್ಲ, ಡೈಲಿ ನಾವು ಮಾತಾಡ್ತಾ ಇದ್ದೀವಿ ಈ ವಿಚಾರದ ಅಪ್ಲಿಕೇಶನ್ ಮತ್ತೆ ನ್ಯಾಯಾಂಗ ನಿಂದನೆ ಆಗಿದೆ. ಅವ್ರು ಏನು ಮಾತಾಡ್ತಾರೆ ಅವರೇ ಹೇಳ್ತಾರೆ ಸ್ಪಷ್ಟವಾಗಿ, ಅವರೇ ಕಾಲ್ ಮಾಡ್ತಾರೆ, ಅವ್ರ ಮನೆ ಪರವಾಗಿ ಅವ್ರು ಮಾತಾಡ್ತಾರೆ. ಇಲ್ಲಿ ಅದು ನಾನು ಏನು ಹೇಳಕ್ಕೆ ಹೋಗಲ್ಲ. ಆದರೆ ನಮ್ಮ
ಇದ್ರ ಪ್ರಕ್ರಿಯೆ ಕಾನೂನಲ್ಲಿ ಏನು ಇದೆ ಇದು ಕಾನೂನು ಬಾಹಿರ ಅಂತ ನಾವಂತೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಡಿ ಸಿ ಅವರಿಂದ ರಿಪ್ಲೈ ಬಂತ ತಾವು ಹೇಳಿದಂತ ಏನೂ ಬಂದಿಲ್ಲ, ಏನೂ ಬಂದಿಲ್ಲ. ತಗೊಳ್ಳುವಂತ ಪ್ರಯತ್ನ ಆಗುತ್ತಾ ಅಂತ ಯಾವ ಕಾರಣಕ್ಕೆ ಹೆಂಗೆ ಸಭೆ ಯಾವ ಆಧಾರದ ಮೇಲೆ ಮಾಡಿದ್ರು ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತದೆ ಅವರು ನಾವು ಕೇಳ್ಬೋದು, ಆದರೆ ಸದ್ಯದಲ್ಲಿ ಏನು ಅವರಿಂದ ಏನು ಇದೇನೋ ಪ್ರತಿಕ್ರಿಯೆ ಬಂದಿಲ್ಲ. ಅಲ್ಲ, ನಿಮಗೇನಾದ್ರು ಬೇರೆ ಸೆನ್ಸ್ ಕಾಣ್ತಾ ಇದೆಯಾ ಈ ಥರ ಸ್ಟೇ ಇದೆ ಅಂತ ನೀವು? ನನಗೆ ಅದು ಅವ್ರ ಮೈಂಡಲ್ಲಿ ಏನು ವರ್ಕಿಂಗು ನಾನು ಹೇಳೋಕ್ಕಾಗಲ್ಲ. ನಾನು ಏನಿದೆ ಕಾನೂನಲ್ಲಿ ಅದು ನಿಮ್ಮ ಮುಂದೆ ಹೇಳ್ಬೋದು. ಅದ್ರ ಜೊತೆಗೆ ನಾನು ಹಿಂದೆನೂ ಹೇಳಿದ್ದೆ, ಮುಂದೆನೂ ಹೇಳ್ತಾ ಇರ್ತೀನಿ, ಈ ಧರ್ಮದ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಏನೂ ಪಾತ್ರ ಇಲ್ಲ. ಅವರು ಅದನ್ನ ಸ್ವಾತಂತ್ರ್ಯವಾಗಿ ಇಟ್ಕೋಬೇಕಾಗಿರೋದು ನಮ್ಮ ದೇವಸ್ಥಾನಗಳು. ಅದು ಫ್ರೀಯಾಗಿ ತಮ್ಮ ಏನು ಚಟುವಟಿಕೆಗಳು ನಡೆಸಬೇಕಾಗಿದೆ. ದೇವಸ್ಥಾನದ ಒಂದು ಏನು ಶಾಸ್ತ್ರ ಇದೆ, ಧರ್ಮ ಇದೆ, ಅದು ಅಧಿಕಾರ ಏನಿದೆ ಅದು ದೇವಸ್ಥಾನಕ್ಕೆ ಸೇರಬೇಕು. ಅಲ್ಲ, ಯಾಕಂದ್ರೆ ಈಗಾಗಲೇ ಪ್ರಮೋದೇವಿ ಮೇಡಮ್ ಅವರು ಕೂಡ ಮೆಂಬರ್ ಮಾಡಿದ್ದಾರೆ, ನಿಮ್ಮನ್ನ MP ಅಂತ ಮೆಂಬರ್ ಮಾಡ್ಕೊಂಡಿದ್ದಾರೆ, ಅವರ ಮೆಂಬರ್ ಅಂತ ಮಾಡ್ಕೊಂಡಿಟ್ಟು ನಮಗೆ ಅದೇ ಮೊದಲನೇದಾಗಿ ಒಂದು ಮುಜರಾಯಿನೇ ನಾವು ಅದ್ರ ಮೇಲೆ ಚಾಲೆಂಜ್ ಮಾಡಿದ್ದೀವಿ. ಈಗ ಮುಜರಾಯಲ್ಲೇ ಚಾಲೆಂಜಲ್ಲಿರುವಾಗ ಒಂದು ಹೊಸ ಅಧಿಕಾರಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಹೇಳಿದ್ದೀವಿ, ಇದು ಎಂಥ ಅಧಿಕಾರಿಗಳು ಬೇಕಾಗಿಲ್ಲ, ದೇವಸ್ಥಾನ ನಾವೇ ನೋಡ್ಸ್ಕೋಬೋದು. ಅದು ದೇವಸ್ಥಾನ ಹೇಗಿದೆ ಹಿಂದೆಯಿಂದನೂ ಪ್ರಾಚೀನ ಕಾಲದಿಂದಲೂ ಇವತ್ತವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅದೇ ರೀತಿ ನಡ್ಕೊಂಡು ಹೋಗಬೇಕು. ಅಲ್ಲ, ಈಗ ಮೆಂಬರ್ ಮಾಡಿರೋದಕ್ಕೂ ತಮ್ಮ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಆಕ್ಸೆಪ್ಟ್ ಮಾಡ್ತೀವಿ. ಮೆಂಬರ್ ಮಾಡಿರೋದು ಅದು ನಿನ್ನೆನೇ ನಿಮ್ಮ ವಿಚಾರದಲ್ಲಿ ಯಾವ ಮೆಂಬರ್ ಆಗಿರೋದು ಯಾವುದು ಮೇಡಮ್? ನಮಗೇನು ವಿಚಾರ ಬಂದಿಲ್ಲ, ನಾವು ಮೆಂಬರ್ ಆಗ್ತೀವಿ ಅಂತ ವಿಚಾರ ಬಂದಿಲ್ಲ. ಮೇಡಮ್ ಮೆಂಬರ್ ಆಗ್ತೀವಿ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ. ಅದೇನೋ ಓದಿದ್ದೆ ಪೇಪರಲ್ಲಿ, ಇಂಥ ನಮ್ಮದು ಏನೋ ಸ್ಟೇಕ್ ಹೋಲ್ಡರ್ ಆಗಿ ಮಾಡ್ತಾರೆ ಅಂತ. ಆದರೆ ಇದು ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಏನಿದೆ ದೇವಸ್ಥಾನದ ಏನು ಆಗಮ ಶಾಸ್ತ್ರ ಇರ್ಬೋದು, ಅನೇಕ ಶಾಸ್ತ್ರಗಳ ಪ್ರಕಾರ ಹೇಗೆ ನಡಿಬೇಕು, ಅದು ಅದಕ್ಕೆ ತಕ್ಕಂತೆ ಇದು ಆಗಿಲ್ಲ. ಇದು ಯಾವುದೋ ಹೊಸ ವ್ಯವಸ್ಥೆಯಲ್ಲಿ ಹೊಸ ಒಂದು ರೀತಿ ಅಧಿಕಾರಿ ಮಾಡ್ತಾ ಇರೋದು. ಆದರೆ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಪಾರಂಪರೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಅಂದರೆ ಅದು ಆಗಲೇ ದೇವಸ್ಥಾನದ ಒಂದು ಇತಿಹಾಸದಲ್ಲೂ ಕೂಡ ದಾಖಲೆಗಳಿದೆ, ಮತ್ತು ಅದು ಯಾವ ರೀತಿ ನಡ್ಕೊಂಡು ಬಂದಿದೆ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ನಿಮ್ಮ ಉದ್ದೇಶ ಪ್ರಕಾರ ಪ್ರಾಧಿಕಾರನೇ ಆಗಬಾರ್ದು, ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ. ಅದನ್ನೇ ಫ್ರೀ ಆಗಿರಬೇಕು. ದೇ ಶುಡ್ ಬಿ ಫ್ರೀ ಆಫ್ ಎನಿ ಗವರ್ಮೆಂಟಲ್ ಇನ್ಫ್ಲೂಯೆನ್ಸ್. ಯಾಕಂದರೆ ಅದು ಜಾತ್ಯತೀತ ಸರ್ಕಾರ ಆಗಿರೋದ್ರಿಂದ ಯಾವುದೇ ಧಾರ್ಮಿಕ ಒಂದು ನಮ್ಮ ದೇವಸ್ಥಾನಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಏನೇ ಇರಲಿ ಅದು ಯಾವುದು ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಪ್ರಾಧಿಕಾರವನ್ನು ರಚನೆ ಮಾಡಿದಾಗ CM ಅವರು ಅಧ್ಯಕ್ಷರಾಗಿರ್ತಾರೆ, ರಾಜಮನೆತನದವರ ಅಜೀವ ಸದಸ್ಯತ್ವ ಮಾಡ್ಕೊಂಡಿದ್ದೀವಿ ಆ ಪ್ರಾಧಿಕಾರದಲ್ಲಿ ಅಂತ ಹೇಳುವುದು. ಒಬ್ಬ ಸಂಸದರಾಗಿ ತಮ್ಮನ್ನ ಸದಸ್ಯರು ಮಾಡ್ಕೊಂಡಿದ್ದಾರೆ, ಶಾಸಕರುಗಳು ಇದ್ದಾರೆ ಅದರಲ್ಲಿ. ಅದೇ ರೀತಿ ರಾಜವಂಶಸ್ಥರನ್ನು ನಾವು ಅಜೀವ ಸದಸ್ಯ ಮಾಡ್ಕೊಂಡಿದ್ದೀವಿ ಅಂತ ಪ್ರಾಧಿಕಾರದಲ್ಲಿ ಅದು ಇರ್ಬೋದು. ಆದರೂ ಸಹ ನಮ್ಗೆ ಹೇಳ್ತಾ ಇರೋದು ಇದು ಏನೂ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ದೇವಸ್ಥಾನಗಳು ಬರೀ ಒಂದು 75 ವರ್ಷದಿಂದ ಇನ್ನೂ ನಡ್ಕೊಂಡು ಬಂದಿಲ್ಲ, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದ್ದಾವೆ. ಅದೇ ರೀತಿ ನಡ್ಕೊಂಡು ಹೋಗಲಿ. ಸಭೆ ಮಾಡಬಾರ್ದು ಅಥವಾ ಪ್ರಾಧಿಕಾರದ ಆಕ್ಟಿವಿಟೀಸ್ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಅದಂಥದ್ದು ಏನೂ ಇಲ್ಲ. ಬಟ್ ಇಟ್ ಸ್ಟೇಸ್ ಅಂದರೆ ಎಲ್ಲ ಚಟುವಟಿಕೆಗಳು ಅದು ಆ್ಯಕ್ಟೇ ಇದು ಇಂಪಂಜೆ. ಒಂದು ನಿಮಿಷ, ಸಭೆ ಮಾಡಬಹುದು ಅಂತ ಇದೆ, ಹಂಗಾಗಿ ನಾವು ಮಾಡ್ತಾ ಇದೀವಿ ಅಂತ ಲಕ್ಷ್ಮಣ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸ್ಟೇ ಇರುವಾಗ ಆ್ಯಕ್ಟೇ ಜಾರಿ ಆಗಿಲ್ಲ ಸಮಯದಲ್ಲಿ ಅದು ಹೇಗೆ ಸಭೆಯನ್ನು ಮಾಡ್ತೀರಾ? ಅಲ್ಲಿಗೆ ಅವ್ರು ಮೆಂಬರ್ ಮಾಡಿರೋದು ಕೂಡ ತಪ್ಪು ಅಂತ ಮೆಂಬರ್ಸ್ ನಿನ್ನೆ ಒಂದು ಆ್ಯಕ್ಟೇ ನಾವು ಸ್ಟೇ ಇದೆ ಅಂದರೆ ಆ್ಯಕ್ಟೇ ನಾವು ಚಾಲೆಂಜ್ ಮಾಡ್ತಾ ಇರುವಾಗ ಕೂಡ ತಪ್ಪು ಅಂತ ಆ್ಯಕ್ಟಲ್ಲಿ ಇರೋದು ಎಲ್ಲನೂ ಕೂಡ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿಗೆ ಮೆಂಬರ್ ಮಾಡಿರೋದು ವಿಚಾರದ ತಮ್ಮ ಸಮ್ಮತಿ ಇಲ್ಲ ಮೇಡಮ್ನ ಅಂತ ತಮ್ಮ ನನಗೆ ಅದು ನನ್ನ ಸುದ್ದಿಯಲ್ಲಿ ಓದಿದ್ದ ಹೊರತು ಏನು ನಾನು ನೋಡಿಲ್ಲ. ಆಗಲೇ ಹೇಳಿದ್ದೀನಿ, ನಮ್ಮ ಪ್ರಕಾರ ಹಿಂದೆ ಏನು ನಡೀತಾ ಇತ್ತು, ಏನು ಪಾರಂಪರೆ ಇದೆ ಅದೇ ಮುಂದುವರಿಬೇಕು. ಸರ್ಕಾರಕ್ಕೆ ಅದಾಗಲೇ ಆಗಿದೆ. ಸರ್, ಮೂಲ ಪ್ರಶ್ನೆ, ಪ್ರಾಧಿಕಾರ ರಚನೆ ಇದೆಯಲ್ಲ ಅದೇನೇ ಕಾನೂನು ಬಾಹಿರ? ನನಗೆ ಎರಡು ವಿಚಾರ ಇದೆ, ಒಂದು ಪ್ರಾಧಿಕಾರ ರಚನೆ ವಿಚಾರ, ಇನ್ನೊಂದು ಸಭೆ ಕರೆದಿರುವಂಥದ್ದು. ನನ್ನ ಪ್ರಕಾರ ಇದು ಸರ್ಕಾರದ ದೇವಸ್ಥಾನದ ಮೇಲೆ ಏನು ನಿಯಂತ್ರಣ ಇರಬಾರ್ದು. ದೇ ಶುಡ್ ಬಿ ಇನ್ ಕಂಟ್ರೋಲ್ ಆಫ್ ಎನಿ ರಿಲಿಜಿಯಸ್ ಪ್ಲೇಸ್. ಅದು ಫ್ರೀ ಆಗಿರಬೇಕು. ಏನಿದೆ ಹಿಂದೆ ಪಾರಂಪರೆ ಅದಕ್ಕೆ ತಕ್ಕಂತೆ ಅವ್ರು ಮುಂದುವರಿಬೇಕು. ಸರ್, ಈಗ ನಿಯಂತ್ರಣ ಇರಬಾರ್ದು ಅಂತ ತಾವು ಹೇಳ್ತೀರಿ, ಬಟ್ ನಿಯಂತ್ರಣ ಇಲ್ಲದೆ ಇದ್ರೆ ಆ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಮತ್ತೆ ಪರಿಸರನ ಆ ಭಾಗದ ಜನಾಂಗಕ್ಕೂ ದೇವಸ್ಥಾನಕ್ಕೆ ಪ್ರಾಧಿಕಾರ ಅಂತ ಒಂದು ಅಥೆಂಟಿಕ್ ಬೇಕು ಅಂತ ಯಾವುದೇ ತರವಾದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಅಧಿಕೃತವಾಗಿ ಈಗ ಕೆಳಗಡೆ ಪೈಪ್ಲೈನ್ ವ್ಯವಸ್ಥೆ ಇರ್ಬೋದು, ವಾಣಿ ವಿಲಾಸ ಸರಬರಾಜುಯಿಂದ ನೀರು ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ಕಾಮಗಾರಿಗಳ ಅಡ್ಡ ಬರ್ತಾ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡ್ಡ ಬರ್ತಾ ಇದೆ, ಮತ್ತೊಂದು ಅಡ್ಡ ಬರ್ತಾ ಇದೆ. ಈ ರೀತಿ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಅಥೆಂಟಿಕ್ ಆಗಿ ಒಂದು ಪ್ರಾಧಿಕಾರ ಅನ್ನೋದು ಬೇಕು, ಸೂಕ್ತ ಅನ್ನೋದು ಎಲ್ಲರೂ ಅಭಿಪ್ರಾಯ ಪರಿಗಣಿಸಿದ ಸರ್ಕಾರ ಪ್ರಾಧಿಕಾರ ಮಾಡಿದೆ ಅನ್ನೋದು ಸರ್ಕಾರದ ವಾದ. ಸರ್, ಅಂಥದ್ದು ಏನೂ ಇಲ್ಲ. ಇದು ಏನೇನು ವ್ಯವಸ್ಥೆಗಳು ಬೇಕಾಗಿದೆ ಬೆಟ್ಟದಲ್ಲಿ ಅದೆಲ್ಲ ಮಾಡ್ಬೋದು. ಅದು ಏನು ನಾವು ಏನು ನಿಲ್ಲಿಸ್ತಾ ಇಲ್ಲ.
ನಾವು ಹೇಳ್ತಾ ಇರೋದು ಬೆಟ್ಟದ ವಿಚಾರದಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಅದು ಫ್ರೀ ಆಗಿರಬೇಕು. ಅಭಿವೃದ್ಧಿಗೆ ಏನು ನಾವೇನು ಅದಕ್ಕೆ ಅಡಿಯನ್ನು ಇಟ್ಟಿಲ್ಲ. ಇಲ್ಲ ಸರ್, ಈಗ ಮಲೆಮಹದೇಶ್ವರನ ಬೆಟ್ಟದಲ್ಲೂ ಇದೇ ರೀತಿ ಪ್ರಾಧಿಕಾರ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇದೆ. ಆ ರೀತಿ ಇದನ್ನು ಯಾಕೆ ಅಭಿವೃದ್ಧಿ ಆಗಬಾರ್ದು ಅಂತ ಸರ್? ಯಾರು ಹೇಳಿದ್ದಾರೆ ಅಭಿವೃದ್ಧಿ ಆಗಬಾರ್ದು ಅಂದರೆ? ದೇವಸ್ಥಾನದಿಂದ ಏನು ಹಣ ಬರ್ತಾ ಇದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಇಡೀ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು. ಅದನ್ನ ಅವರು ಫ್ರೀಡಮ್ ಕೊಡಲಿ. ಅಂದರೆ ಯಾವ ರೀತಿ ಫ್ರೀಡಮ್ ಬೇಕು ಅಂತ? ದೇವಸ್ಥಾನದ ಕೆಲಸ ಏನು ಚಟುವಟಿಕೆ ಇದೆ, ಮೊದಲನೇದಾಗಿ ಏನೇನು ಜನರು ಹೋಗಲ್ಲಿ ದಾನ ಮಾಡ್ತಾರೆ ಅದು ತಾಯಿ ಚಾಮುಂಡೇಶ್ವರಿಯ ಒಂದು ಆಚರಣೆಗೋಸ್ಕರ, ದಿನನಿತ್ಯ ನಡೆಯುವಂಥದ್ದು ವಿಧಿವಿಧಾನಕ್ಕೋಸ್ಕರ ಅದು ಉಪಯೋಗಿಸ್ಕೋಬೇಕಾಗಿದೆ. ಅದೇನು ಎಕ್ಸೆಸ್ ಇದೆ ಅದು ಬೆಟ್ಟದ ಅಭಿವೃದ್ಧಿಗೋಸ್ಕರ ಅನೇಕ ಏನು ಕೆಲಸಗಳು ಇದ್ದಾವೆ, ಮತ್ತು ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಕೋಬೋದು. ಅದು ತೀರ್ಮಾನ ಮಾಡಬೇಕಾಗಿರೋದು ಹಿಂದೆ ಪರಂಪರೆ ಏನು ನಡೀತಾ ಇತ್ತು ಅದರ ರೀತಿ ಅದು ಆ ಏನು ಸ್ಟೇಕ್ ಹೋಲ್ಡರ್ಸ್ ಇದೆ ಅವ್ರು ತೀರ್ಮಾನ ಮಾಡಿ. ಅಲ್ಲ, ಆ ಸ್ಟೇಕ್ ಹೋಲ್ಡರ್ ಮತ್ತು ಯದುವಂಶದವ್ರ ಕೈ ಕೊಡಬೇಕು. ನಾವು ಪೋಷಕರಾಗಿ ಮುಂದೆ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಅದು ಏನು ರಚನೆ ಆಗುತ್ತೋ ಅದು ಕೋರ್ಟಿಂದ ಆದೇಶ ಬರುತ್ತೆ. ಈಗ ತಿರುವನಂತಪುರಂ ಅಂತ ಒಂದು ಕೇಸ್ ಇದೆ, ಕಾಶಿಯಲ್ಲಿ ನಡೀತಾ ಇದೆ ಕೇಸು. ಅನೇಕ ರಾಜಮನೆತನಗಳು ಸಾವಿರಾರು ವರ್ಷದಿಂದ ಪೋಷಕರಾಗಿ ದೇವಸ್ಥಾನದ ಒಂದು ಪೇಟ್ರನೈಸೇಷನ್ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ಯಾರಿಗೂ. ಅದು ನಾವು ನಡೀತಾ ಬಂದಿದೆ. ಧಾರ್ಮಿಕ ವಿಚಾರಣೆಯಲ್ಲಿ ನಾವು ನಮ್ಮ ಧರ್ಮವನ್ನು ಅನುಸರಿಸ್ತಾ ನಮ್ಮ ಏನೇನು ಸಂಬಂಧಗಳಿದೆ ದೇವಸ್ಥಾನಗಳ ಜೊತೆಗೆ, ಅರಮನೆಯ ಏನು ಪರಂಪರೆಗಳ ಜೊತೆಗೆ ಅದು ನಾವು ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ. ಅದು ಯಾವತ್ತೂ ನಿಲ್ಲೋಂಗಿಲ್ಲ, ನಿಲ್ಲಕ್ಕೂ ಆಗಲ್ಲ. ಈ ಪ್ರಾಧಿಕಾರ ಬಂದು ಅದಕ್ಕೆಲ್ಲ ತಡೆ ಆಗುತ್ತೆ. ಹೌದು, ಅದೆಲ್ಲ ತಡೆ ಮಾಡುವಂಥದ್ದು. ಮತ್ತು ಜೊತೆಗೆ ದೇವಸ್ಥಾನದಲ್ಲಿ ಏನು ಈಗ ಹಣ ಬರ್ತಾಯಿದೆ ದೇವಸ್ಥಾನಕ್ಕೋಸ್ಕರ ಉಪಯೋಗಿಸ್ಕೋಬೇಕಾಗಿದೆ. ಅದು ಇಟ್ ಶುಡ್ ನಾಟ್ ಬಿ ಗೋಯಿಂಗ್ ಟು ಎನಿ ಅದರ್ ಬಾಡಿ. ಈಗ ಮುಜರಾಯಿ ವ್ಯಾಪ್ತಿಯಲ್ಲಿರೋದ್ರಿಂದ ಅದನ್ನು ಈಗ ಆಲ್ರೆಡಿ ಮುಜರಾಯಿ ವ್ಯಾಪ್ತಿಯಲ್ಲಿ ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ. ಅದು ಯಾವತ್ತು ಆ ಚಾಲೆಂಜ್ ಎಲ್ಲೂ ಹೋಗಿಲ್ಲ. ಅದು 70ಇಂದ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀವಿ. ಕೋರ್ಟಲ್ಲಿ ಇರೋದ್ರಿಂದ ನಾವು ಆದಷ್ಟು ಅದೇನು ಚರ್ಚೆ ಮಾಡಿಲ್ಲ ಅಷ್ಟೇ. ಅದನ್ನು ಚಾಲೆಂಜ್ ಮಾಡ್ತಾ ಬಂದಿದ್ದೀವಿ. ಸಂಪ್ರದಾಯ ಪ್ರಾಧಿಕಾರ ರಚನೆ ಆದರೆ ರಾಜಮನೆತನದ ಆಚರಣೆಗಳಿಗೂ ಪೂಜಾ ವಿಧಿವಿಧಾನಗಳಿಗೂ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ ಅಂತ ಅಥವಾ ಹೇಗೆ? ಅದು ನನಗೆ ಭಾಳ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಅದು ಸಾಧ್ಯತೆ ಅದು ಇದೆ. ಅಲ್ಲ, ಅಂದರೆ ನಿಯಂತ್ರಣದ ವಿಚಾರನ ನಿಯಂತ್ರಣದ ಹೌದು, ಅಫ್ಕೋರ್ಸ್ ಇದು ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಪ್ರಯತ್ನ ಮಾಡ್ತಾಯಿದೆ. ಅದು ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ಒಂದು ಜಾತ್ಯತೀತ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಜಾತಿಗೆ ಬರೀ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ನೀವು ನಿಯಂತ್ರಣವನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಈ ಥರ ಮಾಡ್ತಾಯಿದ್ರೆ ನಮಗೆ ಧರ್ಮಕ್ಕೇ ಒಂದು ಭಾಳ ಇದು ಒಂದು ರೀತಿ ಅವಮಾನ ಆಗೋಂಗಿದೆ. ಅಲ್ಲ, ಯದುವಂಶವನ್ನೇ ಸೈಡ್ಲೈನ್ ಮಾಡುವಂಥ ಪ್ರಕ್ರಿಯೆ. ಇಡೀ ಧರ್ಮವನ್ನು ಸೈಡ್ಲೈನ್ ಮಾಡೋಕ್ಕೆ ಹೋಗ್ತಾ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದು ದೇವಸ್ಥಾನಗಳು ನಿಯಂತ್ರಣ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಇದು ಇಲ್ಲಿ ಅಲ್ಲ, ಬೇಕಾದಷ್ಟು ಕಡೆ ನಡೀತಾ ಇದೆ. ಅದಕ್ಕಾಗಿ ಯಾವಾಗ ಇಂಥ ಒಂದು ಸವಾಲು ಬರುತ್ತೆ ನಮ್ಮ ಮುಂದೆ, ಅದನ್ನ ನಾವು ಧರ್ಮದ ಪ್ರಕಾರ ನಾವು ಯಾವಾಗಲೂ ಅದಕ್ಕೆ ತಕ್ಕಂತೆ ನಿಂತಿರ್ತೀವಿ. ಇಲ್ಲಿ ಭಾವನಾತ್ಮಕ ವಿಚಾರಗಳು ಸಹ ಇದಾಗಿದ್ದಾವೆ. ಯಾವ ರೀತಿ ಇರುತ್ತೆ ಮುಂದೆ ಒಂದು ಕಡೆ ಕಾನೂನು ಹೋರಾಟ, ಮತ್ತೊಮ್ಮೆ ನಾವು ಜನಪ್ರತಿನಿಧಿಯಾಗಿ ನಾವು ಕೆಲಸನ ಮುಂದುವರಿತೀವಿ. ಕಾನೂನು ವಿಚಾರದಲ್ಲಿ ಈಗ ಹೈಕೋರ್ಟ್ ಆಗಲೇ ಸ್ಟೇ ಕೊಟ್ಟಿದೆ, ಮುಂದೇನೂ ಕೂಡ ಅವರೇ ಆದೇಶ ಕೊಟ್ಟಿದೆ. ಆದೇಶ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಕೇಂದ್ರದ ಗಮನ ಸೆಳೆಯುವಂಥದ್ದು ಈ ರೀತಿ ಆಗ್ತಾ ಇದೆ ಪ್ರಯತ್ನ, ಅದೇನೋ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂಥದ್ದು. ನಾನೇನು ಧರ್ಮದ ಒಂದು ವಿಚಾರದಲ್ಲಿ ಯಾವುದೇ ಏನು ಅನುಮಾನ ಬೇಕಾಗಿಲ್ಲ. ಧರ್ಮಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ತಾಯಿಯವರು ಹೇಳ್ತಿರೋದು ನಮ್ಮ ಅಂದರೆ ಖಾಸಗಿ ಆಸ್ತಿ ಚಾಮುಂಡಿ ಬೆಟ್ಟ ಅಂತ, ಅದ್ರ ಮೇಲೆ ನಿಯಂತ್ರಣ ಬೇಡ ಅಂತ, ಪ್ರಾಧಿಕಾರ ತಾವು ಕೂಡ ಬೇಡ ಅಂತೇಳಿ ಮತ್ತು ಹೋರಾಟ ಆಗಿದೆ ಸರ್. ಕಾನೂನಲ್ಲಿ ಕಾನೂನು ವ್ಯವಸ್ಥೆ ಇದೆ, ಜಸ್ಟಿಸ್ ಸಿಸ್ಟಮ್ ಇದೆ, ಅದರಲ್ಲಿ ಸಂಪೂರ್ಣವಾದ ವಿಶ್ವಾಸ. ಈಗ ಹಿಂದೂ ದೇವಾಲಯಗಳಲ್ಲಿ ಬರ್ತಕ್ಕಂಥ ಆದಾಯ ಹಣ ಆಯಾ ದೇವಾಲಯಗಳಿಗೆ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಅದು ಚಾಮುಂಡಿ ಬೆಟ್ಟದ ವಿಚಾರ ಆಗ್ಬೋದು, ಬೇರೆ ದೇವಾಲಯಗಳ ವಿಚಾರದಲ್ಲೂ ಇದೇ ಸ್ಟ್ಯಾಂಡ್ ತಗೊಂಡು ಸರಿ ಅಂತ. ನಾನು ಇದು ಬರೀ ಇವತ್ತಲ್ಲ, ನಿನ್ನೆ ಮೊನ್ನೆ ಅಲ್ಲ, ಇದು ಸುಮಾರು ವರ್ಷದಿಂದ ಹೇಳ್ತಾ ಬಂದಿದ್ವಿ. ದೇವಸ್ಥಾನಗಳು ಉಂಡಿಯಣ ದೇವಸ್ಥಾನಗಳಿಗೆ ಖರ್ಚು. ಹೌದು. ಅಂದರೆ ಈ ಹಿಂದೂ ಧರ್ಮಕ್ಕೂ ಬೇರೆ ಧರ್ಮಕ್ಕೂ ಏನಾದರೂ ಡಿಫ್ರೆನ್ಸ್ ಆಗ್ತಿದೆ ಸರ್ಕಾರದ ನಡೆಗಳಲ್ಲಿ ಅಂತ? ಅದು ನಂಗೆ ಗೊತ್ತಿಲ್ಲ. ನನ್ನ ಧ್ಯಾನ ಇರೋದು ನನ್ನ ಧರ್ಮದ ಮೇಲೆ. ನನ್ನ ಧರ್ಮದಲ್ಲಿ ಇಂಥ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ನಾವು ಕ್ರಮ ತಗೊಳ್ತೀವಿ.